ಏನು ಬಿಬಿಎಂಪಿಗೆ ತೆರಿಗೆ ವಂಚಿಸಿರುವ 100 ಸಂಸ್ಥೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಕೂಡ ಇದೆ, ಬಿಎಂಆರ್ಸಿಎಲ್ ಕೂಡ ಇದೆ. ಬಿಬಿಎಂಪಿಗೆ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸಂಸ್ಥೆಗಳ ಡೀಟೇಲ್ಸ್ ಈಗ ಲಭ್ಯ ಆಗಿದೆ. ಒಟ್ಟು 100 ಸಂಸ್ಥೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ಬಹಳ ವಿಶೇಷ ಅಂದರೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಮತ್ತು ಬಿಎಂಆರ್ಸಿಎಲ್ ಕೂಡ ಇರುವಂಥದ್ದು. ಇವರು ಕೂಡ ತೆರಿಗೆಯನ್ನು ವಂಚಿಸಿ ಬಾಕಿ ಉಳಿಸಿಕೊಂಡಿರುವಂಥದ್ದು. ಕೋಟಿ ಕೋಟಿ ತೆರಿಗೆ ಬಾಕಿ ಉಳಿಸಿಕೊಳ್ಳಲಾಗಿದೆ ಬಿಬಿಎಂಪಿಗೆ. RNZ ಇನ್ಫೋಟೆಕ್ನಿಂದ 10 ವರ್ಷದಲ್ಲಿ ನಾವು ಎಷ್ಟು ಹಣ ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ವಿಪ್ರೋ ಕೂಡ ಬಹಳ ದೊಡ್ಡ ಮೊತ್ತದ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ. 10,87,42,602, 7,01,18,384 ಬಿಎಂಟಿಸಿ ಬಾಕಿ ಉಳಿಸ್ಕೊಂಡಿರುವಂಥದ್ದು. ಕೆಎಸ್ಆರ್ಟಿಸಿ ಕೂಡ 1,81,56,137, ಬಿಎಂಆರ್ಸಿಎಲ್ ಕೂಡ 1.25 ಕೋಟಿಯಷ್ಟು ಬಾಕಿ ಉಳಿಸ್ಕೊಂಡಿದೆ. ಬೆಂಗಳೂರು ಟಫ್ ಕ್ಲಬ್ ಕೂಡ 1,30,30,00,000 ಹೆಚ್ಚು ಕಮ್ಮಿ ಅಷ್ಟು ಹಣವನ್ನು ಬಾಕಿ ಉಳಿಸ್ಕೊಂಡಿದೆ. 2 ವರ್ಷಗಳಿಂದ ಬಿಬಿಎಂಪಿಗೆ ತೆರಿಗೆಯನ್ನು ಪಾವತಿನೇ ಮಾಡ್ತಾ ಇಲ್ಲ ಟರ್ಫ್ ಕ್ಲಬ್. ಅಲ್ಲಿ ಸಿಕ್ಕಾಪಟ್ಟೆ ಜೂಜಾಡಿ ದುಡ್ಡು ಸುರಿದು ಫುಲ್ ಎಲ್ಲ ಲಫಡ ಮಾಡೋಕ್ಕಾಗತ್ತೆ. ಆದರೆ ಅಲ್ಲಿ ತೆರಿಗೆ ಕಟ್ಟಕ್ಕೆ ಮಾತ್ರ ಇವ್ರ ಕೈಯಲ್ಲಿ ಆಗೋದಿಲ್ಲ. ಕೋಟಿಗಟ್ಟಲೆ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ. 100 ಸಂಸ್ಥೆಗಳ ಪಟ್ಟಿ ಈಗ ಬಿಡುಗಡೆಯಾಗಿದೆ. 100 ಸಂಸ್ಥೆಗಳಿಂದ ಒಟ್ಟು 100 ಕೋಟಿ ತೆರಿಗೆಯನ್ನು ಈಗ ವಂಚಿಸಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. 100 ಸಂಸ್ಥೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. 100 ಕೋಟಿ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾಚಿಕೆಗೇಡು ಅಂತ ಹೇಳಿದ್ರೆ ಈ ಸರ್ಕಾರಿ ಸಂಸ್ಥೆಗಳೇ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಇವ್ರುಗಳೇ ಇಲ್ಲಿ ತೆರಿಗೆಯನ್ನು ಸರಿಯಾಗಿ ಕಟ್ಕೊಂಡು ಬಂದಿಲ್ಲ. ಒಂದು ಜೊತೆಗೆ ಖಾಸಗಿ ಕಂಪನಿಗಳು, ದೊಡ್ಡ ದೊಡ್ಡ MNCಗಳು ಅಂತೇನು ಅವರೇನು ಬರ್ತಾರೆ, ಉದ್ಯೋಗ ಸೃಷ್ಟಿ ಮಾಡ್ತಾರೆ, ಟ್ಯಾಕ್ಸ್ ಬರುತ್ತೆ ಅಂಥೇಳಿ ಅವರಿಗೆಲ್ಲ ಜಾಗ ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ಕಂಪನಿಗಳು ಕೂಡ ಸರಿಯಾಗಿ ಟ್ಯಾಕ್ಸ್ ಕಟ್ಟಿಲ್ಲ. 25 ಕೋಟಿ, 10 ಕೋಟಿ ಈ ರೀತಿ 100 ಕೋಟಿ ಬಾಕಿ ಇದೆ ತೆರಿಗೆ ಅಂತ ಇಲ್ಲಿ ಮುತ್ತಪ್ಪ. ಪ್ರತಿ ವರ್ಷ ಕಟ್ಟಬೇಕಾದಂತಹ ಆಸ್ತಿ ತೆರಿಗೆ ಮತ್ತೆ ಜೊತೆಗೆ ಇನ್ನಿತರ ತೆರಿಗೆಗಳನ್ನ ಖಾಸಗಿ ಕಂಪನಿ ಮತ್ತೆ ಸಂಸ್ಥೆಗಳು ಬಿಬಿಎಂಪಿಗೆ ಕಟ್ಟದೆ ಮೋಸ ಮಾಡಿರುವುದು ಈಗ ಬೆಳಕಿಗೆ ಬಂದಿದೆ. ಟಾಪ್ 100 ಅಂದ್ರೆ ಬೆಂಗಳೂರಿನಲ್ಲೇ 100 ಜನ ಇಂತಹ ಒಂದು ಏನು ತೆರಿಗೆ ವಂಚಕರ ಒಂದು ಪಟ್ಟಿಯನ್ನ ಈಗ ಬಿಬಿಎಂಪಿ ಬಿಡುಗಡೆ ಮಾಡಿದೆ. ಪ್ರತಿ ವಲಯದಲ್ಲೂ 100 ಜನ ತೆರಿಗೆ ವಂಚಕರ ಲಿಸ್ಟ್ ಅನ್ನ ರೆಡಿ ಮಾಡಿದಂತಹ ಬಿಬಿಎಂಪಿ ಪ್ರತಿ ವಲಯದಿಂದಲೂ ಕೂಡ ಒಬ್ಬೊಬ್ಬರ ವಂಚಕರ ಹೆಸರನ್ನ ಈಗ ಟಾಪ್ 100 ಅಲ್ಲಿ ಹಾಕಿದೆ. ಅದರಲ್ಲಿ ಸರ್ಕಾರಿ ಸಂಸ್ಥೆಗಳು ಕೂಡ ಇದಾವೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಬಿಎಂಆರ್ಸಿಎಲ್ ಸೇರಿದಂತೆ ಇನ್ನಿತರ ಸರ್ಕಾರಿ ಸಂಸ್ಥೆಗಳು ಕೂಡ ಈ ಒಂದು ವಂಚಕರ ಪಟ್ಟಿಯಲ್ಲಿ ಇದ್ದು ಕೆಲವೊಂದಿಷ್ಟು ಪ್ರತಿಷ್ಠಿತ ಕಂಪನಿಗಳು ಕೂಡ ತೆರಿಗೆಯನ್ನು ಕಟ್ಟದೆ ಬಿಬಿಎಂಪಿಗೆ ವಂಚಿಸಿರುವುದು ಕೂಡ ಈಗ ಬೆಳಕಿಗೆ ಬಂದಿದೆ. ವಿಪ್ರೋ ಆಗಿರಬಹುದು, ಜೊತೆಗೆ ರೇಸ್ ಕೋರ್ಸ್, ಇನ್ನಿತರ RNZ ಕಂಪನಿ ಅಂತಹ ದೊಡ್ಡ ದೊಡ್ಡ ಕಂಪನಿಗಳು ಕೂಡ 10 ರಿಂದ 11 ವರ್ಷಗಳ ಕಾಲದಿಂದಲೂ ಕೂಡ ಈ ತೆರಿಗೆಯನ್ನ ಕಟ್ತಾ ಇಲ್ಲ. ಇವರು ತೆರಿಗೆ ಕಟ್ಟದೇ ಇರುವುದು ಸುಮಾರು 300 ರಿಂದ 400 ಕೋಟಿಯಷ್ಟು ಈ ಒಂದು ಕಂಪನಿಗಳಿಂದಲೇ ಒಂದು ತೆರಿಗೆ ಬರಬೇಕಾಗಿದೆ. ಆದ್ರೆ ಇವ್ರು ಯಾರು ಕೂಡ ತೆರಿಗೆ ಕಟ್ಟದೇ ಇರುವಂತಹ ಕಾರಣಕ್ಕಾಗಿ ಈಗ ಬಿಬಿಎಂಪಿ ಒಂದು ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿದೆ. ಜೊತೆಗೆ ಈ ಕಂಪನಿಗಳಿಗೆ ಒಂದು ನೋಟಿಸ್ ಕೊಟ್ಟು ಮುಂದಿನ 1 ತಿಂಗಳಲ್ಲಿ ತೆರಿಗೆ ಕಟ್ಟದೇ ಹೋದಂತಹ ಸಂದರ್ಭದಲ್ಲಿ ಆ ಕಂಪನಿಗಳಿಗೆ ಬೀಗ ಹಾಕ್ತಿವ ಮಾತನ್ನು ಕೂಡ ಈಗ ಕಮಿಷನರ್ ಮಂಜುನಾಥ್ ಪ್ರಸಾದ್ ಅವರು ಟಿವಿ ನೈನ್ಗೆ ಹೇಳಿರುವಂತದ್ದು. ಯಾಕಂದ್ರೆ ಈಗ ಬಜೆಟ್ ಕಾಲ ಇದು, ಬಜೆಟ್ ಮಾಡ್ಬೇಕಾಗತ್ತೆ. ಹೀಗಾಗಿ ಈ ತೆರಿಗೆಗಳು ನೇರವಾಗಿ ಬಿಬಿಎಂಪಿಗೆ ಬರದಿರುವಂತಹ ಕಾರಣಕ್ಕಾಗಿ ಬಜೆಟ್ ಮಾಡೋಕೆ ಆಗೋದಿಲ್ಲ. ಹೀಗಾಗಿ ಈ ಎಲ್ಲಾ ಕಂಪನಿಗಳಿಗೂ ಕೂಡ ಬೀಗ ಹಾಕಿ ತೆರಿಗೆಯನ್ನು ವಸೂಲಿ ಮಾಡೋದಕ್ಕೆ ಈಗ ಬಿಬಿಎಂಪಿ ಸಿದ್ಧವಾಗಿರುವಂತದ್ದು. ಅಮರ್, ಥ್ಯಾಂಕ್ ಯು ಮುತ್ತಪ್ಪ.